ಅಲ್ಲ ಬಟ್ ಈಗ ನೋಡಿ ಕಂಟಿನ್ಯೂಸ್ ಆಗಿ ಏನಾಯ್ತು, ಕನ್ನಡಕ್ಕೆ ಏನು ಆಯ್ತು ಅಂತ ಗೊತ್ತಿಲ್ಲ, OTT ಪ್ಲಾಟ್ಫಾರ್ಮಲ್ಲಿ ಯಾರು ತಗೊಳ್ಳಲ್ಲ ಅಂತಾರೆ. ಹೌದು ಅಲ್ಲ ಅವ್ರು ಹೆಂಗಿದ್ದಾರೆ ನೋಡಿ, ಕೇಳಿದ್ರೆ ಯಾಕೆ ಕನ್ನಡದಲ್ಲಿ ಡಬ್ ಆಗಿರೋ ಸಿನಿಮಾಗಳು ನೋಡಿ ಇವೆಲ್ಲ ಒಂದು ಲಿಸ್ಟ್ ಕಳಿಸ್ತಾರೆ. ಅಲ್ಲಿಗೆ ನಮ್ಮ ಕನ್ನಡ ಎಲ್ಲಿಗೆ ಹೋಯ್ತು, ಅವ್ರು ಹೆಂಗೆ ಎಲ್ಲಿಗೆ ಹೋದ್ರು ನೋಡಿ ಅವರು ಅಲ್ವಾ. ಈಗ ಸೋ ಕಾಲ್ಡ್ ಸಿನಿಮಾಗಳು, ಓಕೆ, ಇಂತಿಂಥ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಕನ್ನಡದಲ್ಲಿ ಡಬ್ ಮಾಡಿದೀವಿ ನೋಡ್ರಿ ಅನ್ನೋ ಲೆವೆಲ್ಗೆ ನಾವು ಹಂಗಾಗೋದ್ವಲ್ಲ ಇವತ್ತು. ಕರೆಕ್ಟಾ? ಆಬ್ವಿಯಸ್ಲಿ ಆ ಫ್ರೀಡಮ್ ಅವ್ರಿಗೆ ಕೊಟ್ಟಿದ್ದೀವಲ್ಲ, ಅದೆಷ್ಟು ನೋವು, ಎಷ್ಟು ಅವಮಾನ ನಮ್ಗದು. ಹೌದು ಹೌದು. ಹಂಗಾಗಿ ಕೆಲವು ನಿರ್ದೇಶಕರು ಕಾದು 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 ಹೊಡಿತಾ ಇದ್ದಾರೆ ಈಗ. ಹಂಗಾಗಿ ಕೆಲವು ಹೀರೋಗಳು ಕೂಡ ಸ್ವಲ್ಪ ಕಾದು ಯೋಚನೆ ಮಾಡಿ ಕಥೆಗಳು ಮಾಡಿ ಹೊರಗೆ ತರ್ತಾ ಇದ್ದಾರೆ. ಈಗ ನಮಸ್ತೆ, ಈಗ ಎಲ್ಲರೂ ಹೇಳೋದು ಸರ್ ನೀವು ಸಿನಿಮಾಗಳು ಮಾಡಿ, ಕರೆಕ್ಟ್ ನಾವು ಮಾಡ್ತೀವಿ, ಅದ್ರ ತಕ್ಕನಾಗಿ ಎಲ್ಲ ಬೇಕು. ಏನು ಬೇಕು? ವಂಡರ್ಫುಲ್ ಸ್ಕ್ರಿಪ್ಟ್ ಬೇಕು. ಏನು ಅಟ್ಲೀಸ್ಟ್ ಪ್ರೊಡ್ಯೂಸರ್ ಸೇಫ್ ಆಗೋದು ಸ್ಕ್ರಿಪ್ಟ್ ಬೇಕು ನನಗೆ. ತಾಳಪ್ಪ ಇದೇನೋ ನಂಗೆ ಹಿಂಗೆ ಆಯಿತು ಅಂದರೆ ಪಾಪ ಪ್ರೊಡ್ಯೂಸರ್ ಸೇಫ್ ಆಗಿಬಿಡ್ಲಿ ಅನ್ನೋ ಒಂದು, ಹಿಂಗೆ ನಡೆಯಪ್ಪ ಅನ್ನೋ ಒಂದು ಸ್ಕ್ರಿಪ್ಟ್ ಸಿಕ್ಕಿದ್ರೆ ಈಗ ತಿರ್ಗಾ ಆಮೇಲೆ ಬರೋಣ, ಪ್ರೊಡ್ಯೂಸರ್ ಸೇಫ್ ಆಗಿಬಿಡ್ಲಿ ಓಕೆ ಅನ್ನೋ ಥರದ ಒಂದು ಸ್ಕ್ರಿಪ್ಟ್ ಇದ್ದಾಗ ಓಕೆ ಖಂಡಿತವಾಗ್ಲೂ ವರ್ಷಕ್ಕೆ 3 5 ಮಾಡ್ಬೋದು. ಓಕೆ, ಇಲ್ಲ ಅಂತಂದರೆ ನನಗೇನೋ ಮಾಡೋದು ವೇಸ್ಟು ಅನಿಸುತ್ತೆ. ಬಟ್ ಅಲ್ಲ ಒಂದು 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 ಈಗ ಇಂಡಸ್ಟ್ರಿ ದೃಷ್ಟಿಕೋನದಿಂದ ನೋಡಿದಾಗ ತುಂಬ ಅಂದರೆ ಚಿತ್ರರಂಗ ಇವತ್ತು ಹೆಂಗಿದೆ ಅಂದರೆ ಕಳೆದ ನೋಡಿ 7-8 ತಿಂಗಳಲ್ಲಿ ನೋಡಿದಾಗ 125ರಿಂದ 130 ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಸಣ್ಣ ಪುಟ್ಟ ಸಿನಿಮಾಗಳು ಸರ್ವೈವ್ ಆಗೋದು ಕಷ್ಟ, ಯಾಕಂದ್ರೆ ಕ್ರೌಡ್ ಪುಲ್ ಆಗ್ತಾ ಇಲ್ಲ ಥಿಯೇಟ್ರಲ್ಲಿ ಅನ್ನೋದು. ಎಸ್, ನಾವು ಆಡಿಯನ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ನಾವು ಯಾಕೆ ಮಾಡಬೇಕು ಪಾಪ ಅವ್ರನ್ನ. ದಟ್ಸ್ ಬಟ್ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ನೋಡೋರು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ನಮ್ಗೆ ಯಾವುದೇ ರೈಟ್ಸ್ ಇರಲ್ಲ. ಅಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ, ಒಂದಷ್ಟು ಸಿನಿಮಾಗಳು OTTಲೂ ಕೂಡ ನಮ್ಮದೇ ಕನ್ನಡದ್ದು ತುಂಬ ಚೆನ್ನಾಗಿರೋ ಸಿನಿಮಾಗಳಿದ್ದಾವೆ. ಆದರೆ ಇವ್ರು ಯಾರೋ ಮಧ್ಯವರ್ತಿ ಕೊಡಿಸಿದ್ದಾರೆ ಗೊತ್ತಾ, ಸಿನಿಮಾನೇ ಅಲ್ಲಿರೋ ಸಿನಿಮಾಗಳನ್ನ ಕೂಡ ಕೊಡಿಸಿದ್ದಾರೆ. ಒಂದು ಸೊ ಅಲ್ಲಿಗೆ OTT ನೋಡಿಕೊಂಡೆ ಡಿಸೈಡ್ ಮಾಡಿದ್ರು ಕನ್ನಡ ಸಿನಿಮಾಕ್ಕೆ ನಾನು ಹೋಗಬಾರ್ದು ಥಿಯೇಟ್ರಿಗೆ, ಚೆನ್ನಾಗಿ ಮಾಡ್ತಾ ಇಲ್ಲ ಅವರು ಅಂತ. ಈಗ ಫಸ್ಟ್ ಅವೈಲೇಬಲ್ ಅವ್ರಿಗೆ OTT ಇದೆ, ಯಾವುದೋ ತೆಗೆದ್ರು, ಅದ್ರಲ್ಲಿ ಸೂಪರ್ ಸಿನಿಮಾ ಇದೆ ನಮ್ಮ ಕನ್ನಡದ್ದು. ಅದಕ್ಕೆ ಈಕ್ವಲ್ ಆಗಿ ವರ್ಕ್ ಆಗದಿರೋ ಸಿನಿಮಾಗಳು ಇದ್ದಾವೆ. ಅದನ್ನ ನೋಡಿ ಡಿಸೈಡ್ ಮಾಡ್ತಾನೆ ಪ್ರೇಕ್ಷಕ, ನಾನು ಯಾಕೆ ಗುರು ಹೋಗ್ಬೇಕು, ಕನ್ನಡ ಇಷ್ಟು ಕೆಟ್ಟದಾಗ್ಬಿಟ್ಟು ಇದೆಯಲ್ಲ ಸಿನಿಮಾ ಅಂತ. ಇದು ಪಾಯಿಂಟೇ ಅಲ್ವಾ ಇದು? ಕರೆಕ್ಟ್. ಹಂಗಾಗಿ ಪಾಪ ಪ್ರೇಕ್ಷಕರಾಗಿ ಪಾಪ ಏನು ಮಾಡ್ತಾರೆ, ಹಿಂಗಿದ್ದಾಗ ಥಿಯೇಟ್ರಿಗೆ ಯಾಕೆ ಹೋಗಿ ಇನ್ವೆಸ್ಟ್ ಮಾಡಲಿ ಅಂತಾರೆ. ಅವಾಗ ಏನು ಮಾಡ್ತಾರೆ, ಸ್ವಲ್ಪ ಟ್ರಸ್ಟ್ ಇರೋರ ಮೇಲೆ ಒಳಗೆ ಬರ್ತಾರೆ ಇಷ್ಟೇ. ಆ ಟ್ರಸ್ಟ್ನ ಎಲ್ಲರೂ ಉಳಿಸ್ಕೋಬೇಕು ಅಂದರೆ ಒಳ್ಳೊಳ್ಳೆ ಕತೆ ಮಾಡಬೇಕು. ಈಗ ಮಲಯಾಳಮಲ್ಲಿ ಕಂಟಿನ್ಯೂಸ್ 3 ಸಿನಿಮಾ, ಬೆಂಗಳೂರು ಕತೆ ಒಬ್ಬರು, ಹೈದರಾಬಾದ್ ಕತೆ ಒಬ್ಬರು, ಇನ್ಯಾವುದೋ ಒಂದು ದೇವದ ಕತೆ ಒಬ್ಬರು ಮಾಡಿಬಿಟ್ಟು ಎಲ್ಲ 100 ಕೋಟಿ ಕ್ಲಬ್ ಆಯಿತು. ಆಯ್ತಾ? ಅವ್ರು ಚೆನ್ನಾಗಿ ಯೋಚನೆ ಮಾಡಿರ್ಬೇಡ, ಅಪ್ರಿಷಿಯೇಟ್ ಮಾಡಬೇಕಲ್ವ ಅವ್ರನ್ನ. ನಾವು ಮಾಡ್ತೀವಿ, ನಮಗೂ ಹಂಗೆಲ್ಲ ಸೌಲಭ್ಯಗಳು ಬೇಕು. ಅಂದರೆ ಫಸ್ಟು ರೈಟರ್ಸ್ಗೆ ಮರ್ಯಾದೆ ಕೊಡಿ, ರೈಟರ್ಸ್ಗೆ ಪೇಮೆಂಟ್ ಕೊಡಿ, ಹೇಳ್ತೀನಿ ಕೇಳಿ ಆಯಿತಾ. ಈ ರೈಟಿಂಗು ನಂಗೆ ತುಂಬ ಮುಖ್ಯ ಅನ್ನೋಂಥ ಪ್ರೊಡ್ಯೂಸರ್ ಅವ್ರಿಗೆ ಗೌರವ ಕೊಡಬೇಕು. ಕೇಳಿದ್ರೆ ನಾವು ಕೊಡ್ತೀವಿ ರೀ, ನಾವು ಯಾರಿಗ್ರಿ ಮೋಸ ಮಾಡಿದ್ದೀವಿ, ಮೋಸ ನೀವು ಮಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಅವ್ರು ಪ್ರಾಪರಾಗಿ ಚೂಸ್ ಮಾಡಿ ರೈಟರ್ನ.